ಭಾರತದಲ್ಲಿ ವಿಮಾನ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾನೆ ಇದೆ. ಇವತ್ತೂ ಸಹ ಇಂಡಿಗೋ ಸಂಸ್ಥೆಯ 400 ವಿಮಾನ ಸಂಚಾರ ರದ್ದಾಗಿದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ 150ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದಾಗಿದೆ. ನೋಡಿ, ಕಳೆದ 3 ದಿನಗಳಿಂದಲೂ ಕೂಡ ಇದೇ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಪ್ರಯಾಣಿಕರು. 3ನೇ ದಿನಕ್ಕೂ ಕಾಲಿಟ್ಟಿದೆ ಇಂಡಿಗೋ ವಿಮಾನದ ಅವ್ಯವಸ್ಥೆ. ಮೈಕ್ರೋಸಾಫ್ಟ್ ವಿಂಡೋಸ್ನಲ್ಲೂ ಕೂಡ ತಾಂತ್ರಿಕ ಸಮಸ್ಯೆಯಿಂದ ವ್ಯತ್ಯಯ ಉಂಟಾಗ್ತಾ ಇದೆ. ವಿಮಾನ ವ್ಯತ್ಯಯಕ್ಕೆ ಹಲವು ಕಾರಣವನ್ನ ಕೂಡ ಕೊಡ್ತಾ ಇದೆ ಇಂಡಿಗೋ ಸಂಸ್ಥೆ. ಕಾರಣ ಏನೇ ಕೊಟ್ಟರು ಪ್ರಯಾಣಿಕರಿಗೆ ಅದನ್ನ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು ಅಥವಾ ಬೇರೆ ಏನಾದರೂ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಅತಿರೇಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಕಾರಣವನ್ನ ಕೊಟ್ಟರೆ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ? ಏನೋ ಟ್ರೈನೋ ಬಿಡಪ್ಪ, ಬೇರೆ ಟ್ರೈನಲ್ಲಿ ಹೋದ್ರೆ ಆಯ್ತು ಅಂತ ಅಂದ್ಕೊಳ್ಳೋಕೆ, ಏನೋ ಬಸ್ಸಾ ಬಿಡಪ್ಪ ಆಯ್ತು ಬಸ್ಸಲ್ಲಿ ನಾವು ಪ್ರಯಾಣ ಮಾಡೋಣ ಅಂತ ಅಂದ್ಕೊಳ್ಳೋದಕ್ಕೆ ಅಲ್ಲ. ಎಲ್ಲವೂ ಕೂಡ ಮುಂಚಿತವಾಗಿಯೇ ಬುಕ್ಕಿಂಗ್ ಆಗಿರುತ್ತೆ. ಪ್ರಯಾಣವನ್ನು ಬೆಳೆಸೋದಕ್ಕೆ ರೆಡಿ ಆಗಿರ್ತಾರೆ ಪ್ರಯಾಣಿಕರು. ಬೇರೆ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಇಲ್ಲಿ ಒಂದು ವಿಮಾನದಿಂದ ಹತ್ಕೊಂಡು ಬೇರೆ ಭಾಗಕ್ಕೆ ಹೋಗಿ ಅಲ್ಲಿಂದ ಬೇರೆ ವಿಮಾನವನ್ನು ಹಿಡ್ಕೊಂಡು ಅವ್ರು ಹೋಗಬೇಕಾಗಿರುವಂತಹ ಸ್ಥಳಗಳಿಗೆ ತಲುಪ್ತಾರೆ. ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಕಂಪನಿಗಳು. ಇದು ನಾವು ಫ್ಲೈಟ್ ಇಂದ ಬುಕ್ ಮಾಡಿದ್ದು ವಿಸ್ಟಾರ್ ವೆಲ್ನೆಸ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿಯಿಂದ ಬುಕ್ ಮಾಡಿದ್ದು. ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಸೇಮ್ ಫ್ಲೈಟ್ ಒಂದೇ ಇದೆ, PNR ಚೇಂಜ್ ಇದೆ. ಅಂದ್ರೆ ನಾನು ಬುಕ್ ಮಾಡಿದೀನಿ, ಅಂದ್ರೆ ನಮ್ದು ಬ್ಯಾಚ್ ತುಂಬಾ ಇದೆ, ನನ್ನ ಟೀಮ್ ನಾನು ಬುಕ್ ಮಾಡಿದೀನಿ, ಈಗ ಬೇರೆಯವರು ಬೇರೆ ಟೀಮ್ದು ಬುಕ್ ಆಗಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಒಂದು ಕಂಪನಿ ಶೆಡ್ಯೂಲ್ ಮಾಡಿರುತ್ತೆ, ನನಗೆ 5ನೇ ತಾರೀಕಿಂದ 8ನೇ ತಾರೀಕು ತನಕ ಫುಲ್ ಫೆಸಿಲಿಟಿ ಕೊಡ್ತೀನಿ, 5 ಸ್ಟಾರ್ ಹೋಟೆಲ್ ಕೊಡ್ತೀನಿ, ಅಲ್ಲಿ ಇರೋದಕ್ಕೆ ಜಾಗ ಕೊಡ್ತೀನಿ, ಊಟ ತಿಂಡಿ ಎಲ್ಲ ನಾನೇ ನೋಡ್ಕೊಂತೀನಿ. ಅಂದ್ರೆ ನಾವು ಹೋಗ್ತಾ ಇರೋದು ಒಂದು ಕಂಪನಿ ಎಂಜಾಯ್ಮೆಂಟ್ ಹೋಗ್ತಾ ಇರೋದು. ಕಂಪನಿ ಫುಲ್ ಶೆಡ್ಯೂಲಿಂಗ್ ಆಗಿರ್ಬೇಕಾದ್ರೆ ನಾವು ಇನ್ನೊಂದ್ 2 ದಿನ ಅಲ್ಲಿ ಮತ್ತೆ ಇರೋಣ ಅಂತ ಹೇಳಿದ್ರೆ ಪ್ರಾಬ್ಲಮ್ ಏನಂದ್ರೆ, ನಾವು ರಿಟರ್ನ್ ಫ್ಲೈಟ್ ನಾವು ಬುಕ್ ಮಾಡ್ಕೊಂಡಿದೀವಿ. ಸೊ ನಮಗೆ ಇಲ್ಲಿ ಏನ್ ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ, ನಾವು ಇವಾಗ ಹೋಗಿ ಕೌಂಟರ್ ವಿಚಾರಿಸೋಣ ಅಂತ ಹೇಳಿದ್ರೆ ನಮಗೆ ಹೊರಗಡೆಯಲ್ಲಿ ಇಂಡಿಗೋದವ್ರು ಯಾರು ಸಿಗ್ತಾ ಇಲ್ಲ. ನಾವು ಫಸ್ಟ್ ಆಫ್ ಆಲ್ ಇಂಡಿಗೋ ಬುಕ್ ಮಾಡ್ಬೇಕಾದ್ರೆ ನಮಗೆ ಹೇಳಿದ್ರು ಅವರು ಇಂಡಿಗೋದು ಫೆಸಿಲಿಟಿ ಸರಿ ಇಲ್ಲ ಅಂತ ನಮಗೆ ಎಲ್ಲ ಕಡೆಯಿಂದ ಫೀಡ್ಬ್ಯಾಕ್ ಇತ್ತು. ಮತ್ತೆ ಇಲ್ಲಿ ಯಾರ ತರ ಕೇಳೋಣ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮಗೆ ಇಂಡಿಗೋದವ್ರು ಯಾರು ಸಿಗ್ತಾ ಇಲ್ಲ, ಯಾರು ಇಲ್ಲ. ಇವಾಗ ನೋಡಿ, ಇಲ್ಲಿ ಮಿನಿಮಮ್ ಅಂತ ಹೇಳಿದ್ರು 200 to 300 ಮೆಂಬರ್ಸ್ ಸುಮ್ಮನೆ ಕೌಂಟರ್ ಇದಾರೆ. ಅವರು ಗ್ಲಾಸ್ ಒಳಗಡೆ ಕೂತ್ಕೊಂಡಿದ್ದಾರೆ. ಪಾಪ ಈಗ ಇರೋರು ಯಾರು ಕಷ್ಟ ಸುಖಕ್ಕೆ ಹೋಗ್ತಿದ್ರೋ, ಬಿಸ್ನೆಸ್ ಪರ್ಪಸ್ ಹೋಗ್ತಿದ್ರೋ, ಟ್ರಿಪ್ ಹೋಗ್ತಿದ್ರೋ ಗೊತ್ತಿಲ್ಲ. ಈ ಫ್ಲೈಟ್ ಅಲ್ಲಿ ಹೋಗ್ತಿದೀವಿ ಅಂತ ಹೇಳಿದ್ರೆ ಯಾರನ್ನು ಎಮರ್ಜೆನ್ಸಿ ಆಗ್ಬಿಟ್ಟು ಬಸ್ಸಲ್ಲಿ ಆಗ್ಲಿ ಏನು ಬುಕ್ ಮಾಡ್ಕೊಳ್ಳಲ್ಲ. ನಾವೆಲ್ಲ ಪ್ಲಾನ್ಡ್ ಒಂದ್ ತಿಂಗಳು ಮೊದಲೇ ಮಾಡ್ಕೊಂಡಿರ್ತೀವಿ. ಅಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿರೋದು ನಮಗೆ ಮೆಸೇಜ್ ಬಂದಿದೆ, ಬಟ್ ಇದರಲ್ಲಿ ನಮಗೆ ಕನ್ಕ್ಲೂಷನ್ ಇಲ್ಲ. ನಮಗೆ ಮೆಸೇಜ್ ಏನಂತ ಬಂದಿದೆ ಅಂದ್ರೆ, 2 PNR ಇರುತ್ತೆ ಗ್ರೂಪ್ ಅಲ್ಲಿ, ಅಂದ್ರೆ ತುಂಬಾ ಇರುತ್ತೆ. ಅದ್ರಲ್ಲಿ 2 PNR ಅಲ್ಲಿ ಒಬ್ಬರಿಗೆ ಮೆಸೇಜ್ ಬಂದಿದೆ ಕ್ಯಾನ್ಸಲ್ ಆಗಿದೆ ಅಂತ. ಇದು ನಾವು ಫ್ಲೈಟ್ ಇಂದ ಬುಕ್